ಹುಕ್ಕೇರಿ ಸಹಕಾರಿ ಕ್ಷೇತ್ರಕ್ಕೆ ಬಂದು ಹೋಗುವವರಿಗೆ ಲೆಕ್ಕ ಕೊಡಲು ಬರುವುದಿಲ್ಲ ಎಂದು ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಸಚಿವ ಸತೀಶ್ ಜಾರಕಿಹೊಳಿಗೆ ಟಾಂಗ್ ನೀಡಿದರು. ಹುಕ್ಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೀರಾ ಶುಗರ್ ಕೋಟ್ಯಾಂತರ ರೂಪಾಯಿ ಲೆಕ್ಕ ಕೊಡುವುದು ನಮ್ಮ ಆಡಳಿತ ಮಂಡಳಿಯವರು, ಬಂದು ಹೋಗುವವರಿಗೆ ಲೆಕ್ಕ ಕೊಡಲು ಸಾಧ್ಯವಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಗೆ ತಿರುಗೇಟು ನೀಡಿದರು. ಹೀರಾ ಶುಗರ್ನಲ್ಲಿ ಕಬ್ಬು ನುರಿಸುವ ಪ್ರಮಾಣ ಕಡಿಮೆಯಾಗಿದೆ, ಆದರೂ ರೈತರಿಗೆ ಸರಿಯಾದ ಸಮಯದಲ್ಲಿ ಬಾಕಿ ಹಣ ನೀಡಲಾಗಿದೆ. ಚುನಾವಣೆ ಬಂದಾಗ ಇಂಥ ಆರೋಪ ಬರುವುದು ಸಹಜ. ನಮ್ಮ ಕ್ಷೇತ್ರದ ಸಹಕಾರ ಕ್ಷೇತ್ರದ ಜನರಿಗೆ ತಿಳಿದ ವಿಷಯವಾಗಿದೆ ಎಂದರು. ಅಲ್ಲ, ಹೀರಾ ಶುಗರ್ದು 600 ಕೋಟಿ ರೂಪಾಯಿ ಆದ ಬಗ್ಗೆ ಜನರಲ್ ಬಾಡಿ ಕರೆದ ಇತಿಹಾಸ ಹೇಳಿದ್ರು. ಮತ್ತೆ ಈಗ ನಾಳೆ ಅದಿಲ್ಲ ಹೋಗಾರ ಲೆಕ್ಕ ಕೊಡೋದು ನನ್ನ ಮಾಲಕರ ಮಟ್ಟ ಮಾಡಿಸ್ತದೆ, ಅವ್ರು ಇವ್ರಿಗೆ ಮಾಡ್ಸಕ್ಕಾಗಿಲ್ಲ. ಅದು ವಿಶೇಷವಾಗಿ 600 ಕೋಟಿ ಮಾಡುವಾಗ ಮೊದಲು 5,000ದಿಂದ 10,000 TCD ಮಾಡಿದ್ವಿ. ಮತ್ತು ಇಥನಾಲ್ ಒಂದು ಇದ್ದದ್ದು ಒಂದು 65 ಇದ್ದದ್ದು ಅದು ಒಂದು 50 ಮಾಡಿದ್ದಾರೆ. ಅದ್ರ ಜೊತೆಗೆ 5 ಮೆಗಾವ್ಯಾಟ್ ಇದ್ದದನ್ನ 54 ಮೆಗಾವ್ಯಾಟ್ ಕೋಜನ್ ಮಾಡಿದ್ವಿ. ಸ್ವಾಭಾವಿಕವಾಗಿ ಸಾಲ ಆಗೈತಿ. ಮತ್ತು ಮೊದಲು ಎಷ್ಟು 10 ಲಕ್ಷ ಟನ್ ಕೃಷಿ ಮಾಡ್ತಿದ್ವಿ. ಬಟ್ ಈಗ ಶುಗರ್ ಫ್ಯಾಕ್ಟ್ರಿಗಳು ಭಾಳ ಆಗೋದ್ರಿಂದ ಕೃಷಿಂಗ್ ಕೆಪಾಸಿಟಿ ಸಪ್ಲೈ ಕಬ್ಬು ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಆ ಒಂದು ದೃಷ್ಟಿಯಲ್ಲಿ ಕಳೆದ ಒಂದು 5-6 ವರ್ಷದಲ್ಲಿ ನಾವು ನೋಡಿದ್ರೆ 5, 6, 7 ಲಕ್ಷ ಮಾತ್ರ ಕೃಷಿಂಗ್ ಆಗಕತ್ತೈತಿ. ಇವೆಲ್ಲ ಕಾರಣಗಳನ್ನ ಕೂಡ್ಕೊಂಡು ಇವತ್ತು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರೀಸ್ ಭಾಳ ಆಗ್ಯಾವ, ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್, ಬ್ಯಾಂಕಿನ ಕಾಯ್ದೆ ಕಾನೂನುಗಳು ಭಾಳ ಬಂದವ. ಹೀಗೆಲ್ಲ ಅನಿವಾರ್ಯ ಕಾರಣಗಳಿಂದ ಆಗಿರ್ತಕ್ಕಂಥ ಸಂದರ್ಭವನ್ನ ಷೇರುದಾರರ ಸರ್ವಸಾಧಾರಣ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದ್ರಿ. ಯಾವುದಕ್ಕೆ ಆಗೈತೆ ಅನ್ನೋದ್ರ ಬಗ್ಗೆ ಇವೆಲ್ಲ ಹೆಚ್ಚಿನ ಕೆಲಸಗಳು ಮಾಡುವಂಥ ಸಂದರ್ಭದಲ್ಲಿ ಆಗ್ಯದ. ಬಟ್ ಇವತ್ತು ರೈತರು ಸಹಿತ ಈಗಾದ್ರೂ ಯಾರ ಕಡೆ ಇದ್ರು ಸಹಿತ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ರೈತರು ಒಂದು ಸ್ವಲ್ಪ ಸಹನ್ ತಗೋಬೇಕು. ರೈತರು ಸಹಿತ ತಾವು ಬೆಳೆದಂಥ ಕಬ್ಬಿನ ಕಬ್ಬನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಕೊಟ್ರೆ ಇನ್ನೂ ಅದಕ್ಕೆ ಏನಂತ ತೊಂದರೆ ಇನ್ನೂ ಒಳ್ಳೇದಾಗ್ತೈತಿ. ರೈತರ ತಲೆ ಏನ್ ಬಂದೈತಿ, ಲಗುಟ್ ಒಟ್ಟು ನಮ್ಮ ಪಡ ಖಾಲಿ ಆಗ್ಲಂತ, ಲಗುಟ್ ಖಾಲಿ ಆಗ್ಲಂತಂದ್ರೆ ಮತ್ತೆ 10 ಲಕ್ಷ ಕೃಷಿಂಗ್ ಆಗಂಗಿಲ್ಲ. 10 ಲಕ್ಷ ಕೃಷಿಂಗ್ ಆಗಂಗಿಲ್ಲ ಅಂದ್ರೆ ಈಗ ನಾವು ತೆಗೆದ ಸಾಲ ಮೇಲೆ ಬಡ್ಡಿ ಏನು ಕಡಿಮೆ ಆಗಂಗಿಲ್ಲ. ಆ ಬಡ್ಡಿ ಹೆಚ್ಚಾಕೋದು ಹೋಗ್ತೈತಿ. ಆ ಬಡ್ಡಿ ಹೆಚ್ಚಾಕೋದು ಹೋದಾಗ ಕಂತು ತುಂಬಾಕ್ ಮತ್ತೆ ಸಾಲ ಮಾಡ್ಬೇಕಾಕತಿ. ಇವು ಅನೇಕ ಕಾರಣಗಳಿಂದ ಇವತ್ತು ದಿವಸ ಆಗಿರ್ತಕ್ಕಂಥ ಸಂದರ್ಭವನ್ನ ಸರ್ವಸಾಧಾರಣ ಸಭೆಯಲ್ಲಿ ಎಲ್ಲಾ ರೈತರಿಗೆ ಮನಮುಟ್ಟುವಂತೆ ಎಲ್ರಿಗೆ ನಾ ಹೇಳಿದಾನೆ. ಮತ್ತು ಅದಕ್ಕೆ ಅವ್ರು ಆ ದಿವಸ ಯಾರು ಬಂದಿರಲಿ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ಅಥವಾ ಅವ್ರ ಜೊತೆ ಇದ್ದವ್ರು ಅವ್ರು ಹೇಳೋರಲ್ಲಿ ಗೊತ್ತಿಲ್ಲ. ಅದಕ್ಕಿದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹಬ್ಬ ಪ್ರಚಾರದ ಒಂದು ಕೆಲವು ವಿಷಯಗಳು ಇರ್ತಾವ. ಸ್ವಾಭಾವಿಕವಾಗಿ ಅವ್ರು ನಮ್ಮ ಮ್ಯಾಗ ಮಾಡೋದು, ನಾವು ಅವ್ರ ಮ್ಯಾಗ ಮಾಡೋದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಇಷ್ಟೆಲ್ಲ ನೇರ ಆರೋಪ ಮಾಡಿದ್ರು ರಮೇಶ್ ಕತ್ತಿ ಅವ್ರು ಯಾಕೆ ಸುಮ್ಮನೆ ಕುಂತಿದಾರಂತ ಕೆಲವೊಂದು ಕಡೆ ಎಲ್ಲ ಚರ್ಚೆ. ಅದರಲ್ಲಿ ಸತ್ಯಾಂಶ ಇಲ್ಲದೆ ಇದ್ದಾಗ ಅದಕ್ಕೆ ಪ್ರತಿಕ್ರಿಯೆ ಯಾಕೆ ಕೊಡ್ಬೇಕು? ಸತ್ಯಾಂಶ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡುವ ಅವಶ್ಯಕತೆ ಇಲ್ಲ. ಮತ್ತು ನಮ್ಮ ತಾಲೂಕಿನಲ್ಲಿರ್ತಂತ ಸಂಘ ಸಂಸ್ಥೆಗಳ ಮಾಲಕರ ಬೇರೆ, ಅವ್ರಿಗೆ ಆ ಸತ್ಯಾಂಶ ಗೊತ್ತದ. ಪ್ರತಿ ಹಂತದಲ್ಲೂ ಅವರು ಪ್ರತಿ ವಾರ್ಷಿಕ ಸರ್ವಸಾಧಾರಣ ಸಭೆ, ಪ್ರತಿಯೊಂದು ಸಭೆಯಲ್ಲೂ ಸಹಿತ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವು ಚುನಾವಣೆ ಬಂದಾಗ ಮಾತ್ರ ಅದನ್ನ ಎಬ್ಸ್ಕೊಂಡ್ ಬಂದ್ಬಿಡ್ತಾರೆ. ಅದು ಚುನಾವಣೆ ಬಂದಾಗ ಮತ್ತು ಇವೆಲ್ಲ ಆದಂಥ ಸಂದರ್ಭದಲ್ಲಿ ಈ ಚುನಾವಣೆ ಬಂದಲ್ಲಿ ಆರೋಪ ಮಾಡೋದು ಸ್ವಾಭಾವಿಕ. ಈಗ ನನ್ನ ಮ್ಯಾಗೂ ಮಾಡ್ಬೋದು, ಇವ್ರ ಮ್ಯಾಗೂ ಮಾಡ್ಬೋದು, ಮತ್ತೊಬ್ರು ಇನ್ನೊಬ್ರು ನನ್ನ ಮ್ಯಾಗೂ ಮಾಡ್ಬೋದು. ಸ್ವಾಭಾವಿಕ ಚುನಾವಣೆ ಬಂದಾಗ ಅವ್ರು ಮಾಡೋರು ನೀವ್ಯಾಕೆ ಮಾಡಲ್ಲ ಅಂತ ಕೇಳಿದ್ರೆ ಸರ್, ನಮ್ಗೆ ಅವಶ್ಯಕತೆ ಇಲ್ಲ. ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಮ ಕೈಯಾಗದವ. 30 ವರ್ಷದಲ್ಲಿ ಮತ್ತು ಉದ್ದೇಶವಾಗಿ ಇವತ್ತು ಹೇಳ್ಬೇಕಂತಂದ್ರೆ, ಇವತ್ತು ಇದೇ JH ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ ಇವರು ಕುಮಾರಣ್ಣನೂ ಮಂತ್ರಿ ಇದ್ರು, ಉಮೇಶ್ ಅಣ್ಣನೂ ಮಂತ್ರಿ ಇದ್ರು. ಮುಚ್ಚಿ ಹೋಗಿತ್ತು ಎಲೆಕ್ಟ್ರಿಕಲ್ ಸೊಸೈಟಿ. ಮುಚ್ಚಿ ಹೋದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಇಬ್ರು ಹೋಗಿ JH ಪಾಟೀಲ್ ಮುಂದೆ ಕುಂತು ಸಹಾಯಧನ ತಂದಾಗ ಮತ್ತೆ ಪುನಶ್ಚೇತನಾಗಿ ಇವತ್ತು ಒಂದು ಒಳ್ಳೆ ಹಂತಕ್ಕೆ ಒಂದು ದಿವಸ ಬರಲಿಕ್ಕೆ ಕಾರಣೀಭೂತರು ದಿವಂಗತ ಉಮೇಶ್ ಅಣ್ಣಕತ್ತಿ ಮತ್ತು AB ಪಾಟೀಲ್ ಮಾತನ್ನ ಚೇರ್ಮನ್ ಹೆಬ್ಬಾಳ ಅನ್ನಗೌಡ ಪಾಟೀಲ್ ಚೇರ್ಮನ್ ಆ ಟೈಮ್ದಾಗ, ಮುಚ್ಚು ಟೈಮ್ದಾಗ. ಸರ್, DCC ಬ್ಯಾಂಕ್ ಕಟ್ಟಡ ನಿರ್ಮಾಣದ ಹೊಸ ಆಫೀಸ್ ಆತದ ಸರ್, ಅದರದಾಗೂ ಸಾಕಷ್ಟು ಅವ್ಯವಹಾರ ಆಗೈತೆ, ಸ್ಕ್ವೇರ್ ಫುಟ್ ಲೆಕ್ಕ ಭಾಳ ಆಗೈತೆ. ಮೊನ್ನೆ ಬಹಿರಂಗ ಸಭೆಯಲ್ಲಿ ಆರೋಪ ಮಾಡಿದ್ರು ಸರ್. ಸ್ವಾಭಾವಿಕ ರೀ, ಅದು ಆರೋಪಗಳು ಮಾಡೋರನ್ನ ಇಂಟ್ಯೂಸ್ ಈಗ ಕಟ್ಟಿ 8 ವರ್ಷ ಆತ ಅದ್ರ ಮತ್ತೆ ಕುಲಕುಷವಾಗಿ ಅದು ಪರಿಶೀಲನೆ ಮಾಡಬಹುದು. ಸರ್, ಆರೋಪಗಳಿಗೆ ಉತ್ತರ ಕೊಡ್ತೀರಾ ಸರ್? ಆರೋಪಗಳಿಗೆ ಉತ್ತರ ಕೊಡಕ್ಕೆ ನಾ ಖಾಲಿ ಇಲ್ಲ. ನಮ್ಗೆ ಮಂದಿ ಕೆಲಸಗಳದಾವ, ಕೆಲಸ ಮಾಡಬೇಕು. ಆರೋಪ ಮಾಡಕ್ ಅವ್ರು ತಯಾರದಾರ. ಬಟ್ ಆರೋಪಗಳಿಗೆ ಉತ್ತರ ಕೊಡೋದು ಸತ್ಯಾಂಶ ಇದ್ರೆ ಕೊಡಬಹುದು. ಮತ್ತೆ ಸುಳ್ಳು ಆರೋಪ ಮಾಡಿರೋದ್ ಯಾಕೆ ನೀವು ಇದನ್ನ ಹೇಳ್ತೀರಿ? ಈಗ ನೀವು ಯುದ್ಧ ಮಾಡು ಕುದುರೆ ತಂದ ಮದುವೆ ಮನೆಗೆ ಕುಣಿ ಅಂತ ಕುಣಿತೈತಿ, ಅದು ಕುದುರೆ ಯುದ್ಧ ಮಾಡೋದು ಅದ್ರ ಕೆಲಸ. ಕುಣಿ ಕುದುರೆ
ಕುಡಿ ಕುದುರೆಗಳು ಬೇರೆ. ಹಂಗಾಗಿ ನಾವು ಆರೋಪ ಮಾಡಕ್ ನಾವು ಖಾಲಿ ಇಲ್ಲ, ಅವರು ಇಲ್ಲ ನಾವು ಇಲ್ಲ. ವಿಶೇಷವಾಗಿ ತಮ್ಮ ಮುಖಾಂತರ DCC ಬ್ಯಾಂಕು ಮತ್ತು ಬರುವಂತಹ ಸೊಸೈಟಿ ಬಗ್ಗೆ ಏನೇನು ಅನ್ನೋದ್ರ ಬಗ್ಗೆ ವಿಷಯಗಳ ಬಗ್ಗೆ ಹೇಳಕ್ ಒಂದು ಪತ್ರಿಕಾಗೋಷ್ಠಿ ಕರೆದ. ನಾವು ಮಾಡಿದ ಒಳ್ಳೆಯ ಕೆಲಸಗಳು ನಮ್ಮ ಕೈಯಲ್ಲಿ ಇವೆ. ಉದ್ದೇಶಪೂರ್ವಕವಾಗಿ ಚುನಾವಣೆಯಲ್ಲಿ ನಮ್ಮ ವಿರುದ್ಧ ಅಪ್ರಚಾರ ನಡೆಸಿದ್ರು ನಾವು ಅದಕ್ಕೆ ಉತ್ತರಿಸಿಲ್ಲ. ಅವು ನಿರಾಧಾರವಾಗಿದೆ ಎಂದರು. DCC ಬ್ಯಾಂಕ್ ಕಟ್ಟಡ ನಿರ್ಮಾಣದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಎನ್ನುವ ಆರೋಪಕ್ಕೆ ಉತ್ತರಿಸಿದ ಅವರು, DCC ಬ್ಯಾಂಕ್ ನಿರ್ಮಾಣ ಮಾಡಿ ವರ್ಷವೇ ಕಳೆದಿವೆ. ಈಗ ಚುನಾವಣೆ ಬಂದಿದೆ. ಆರೋಪ ಮಾಡುವುದು ಸಹಜ. ಅವರು ಮಾಡುವ ಆರೋಪಕ್ಕೆ ಪ್ರತಿಕ್ರಿಯೆ ಕೊಡುವ ಸಮಯ ನನಗೆ ಇಲ್ಲ ಎಂದರು. ಸಚಿನ್ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಹುಕ್ಕೇರಿ.